ಹಲೋ ಗಾಯ್ಸ್, ಯು ಆರ್ ವಾಚಿಂಗ್ ತೋಷಿತ್ ಹೆಲ್ತಿ ಲೈಫ್ ಸ್ಟೈಲ್. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಟಾಪಿಕ್ಕು ಹುಣಸೆ ಹಣ್ಣಿಂದ ನಮಗೆ ಕೂದಲಿಗೆ ಆರೈಕೆಗೆ ಎಷ್ಟು ಒಳ್ಳೆಯದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಕೂದಲನ್ನು ಆರೋಗ್ಯವಾಗಿಡಲು ಅನೇಕ ಮನೆಮದ್ದುಗಳನ್ನು ಪ್ರಯತ್ನಿಸಲಾಗುತ್ತೆ. ಆದರೆ ಕೂದಲ ರಕ್ಷಣೆಯಲ್ಲಿ ಹುಣಸೆ ಹಣ್ಣಿನ ಪ್ರಯೋಜನಗಳ ಬಗ್ಗೆ ನೀವು ಕೇಳಿದ್ದೀರಾ? ಬೇಸಿಗೆಯಲ್ಲಿ ಕೂದಲು ಉದುರುವುದು, ಕೂದಲು ಒಣಗುವುದು, ಹಾನಿಗೊಳಗಾಗೋದು ಎಲ್ಲರಿಗೂ ತೊಂದರೆ ಉಂಟು ಮಾಡಿದೆ. ಆದರೆ ಹುಣಸೆಹಣ್ಣು ಕೂದಲಿನ ಎಲ್ಲ ಸಮಸ್ಯೆಗಳ ಪರಿಹಾರವನ್ನು ನೀಡುತ್ತದೆ. ಬನ್ನಿ ನೋಡೋಣ. ಹುಣಸೆಹಣ್ಣು ವಿಟಮಿನ್ ಸಿಯ ಅತ್ಯುತ್ತಮ ಮೂಲವೆಂದು ಪರಿಗಣಿಸಲಾಗಿದೆ. ಅಲ್ಲದೆ ಉತ್ಕರ್ಷಣ ನಿರೋಧಕ ಅಂಶಗಳಿಂದ ಸಮೃದ್ಧವಾಗಿರುವ ಹುಣಸೆಹಣ್ಣು ಕೂದಲಿಗೆ ಅತ್ಯುತ್ತಮ ಆರೋಗ್ಯ ರಹಸ್ಯವಾಗಬಹುದು. ಬೇಸಿಗೆಯಲ್ಲಿ ಹುಣಸೆ ನೀರನ್ನು ಹಲವು ವಿಧಗಳಲ್ಲಿ ಬಳಸುವುದರಿಂದ ಕೂದಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸುಲಭವಾಗಿ ತೊಡೆದುಹಾಕಬಹುದು. ಹುಣಸೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ತಲೆ ಹೊಟ್ಟು ನಿವಾರಣೆ ಮಾಡಲು ಸಹಾಯ ಮಾಡುತ್ತೆ. ಇದಕ್ಕಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ರಾತ್ರಿಯೆಲ್ಲ ಹಾಗೆ ನೆನೆಯೋಕ್ಕೆ ಬಿಟ್ಟು ಬೆಳಗ್ಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ನೀರನ್ನು ಕೂದಲು ಮತ್ತು ನೆತ್ತಿಗೆ ಹಚ್ಚಿ ಅರ್ಧ ಗಂಟೆ ನಂತರ ಕೂದಲನ್ನು ನೀಟಾಗಿ ನೀರಲ್ಲಿ ತೊಳೆಯೋದ್ರಿಂದ ಈ ಪರಿಹಾರವನ್ನು ಕೆಲವು ದಿನಗಳವರೆಗೆ ನಿರಂತರ ಪ್ರಯತ್ನ ಮಾಡಿದ್ರೆ ತಲೆ ಹೊಟ್ಟು ಸಮಸ್ಯೆ ಪರಿಹಾರ ಆಗುತ್ತೆ. ಕೂದಲನ್ನು ಮೃದುವಾಗಿಸಲು ಹುಣಸೆ ನೀರಿನ ಸಹಾಯವನ್ನು ತೆಗೆದುಕೊಳ್ಳಬಹುದು. ಇದಕ್ಕಾಗಿ ಒಂದು ಬಟ್ಟಲಿನಲ್ಲಿ ಹುಣಸೆ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ ಅಲೋವೆರಾ ಜೆಲ್ ಬೆರೆಸಿ ಕೂದಲಿಗೆ ಹಚ್ಚಿ. ಈ ಹೇರ್ ಮಾಸ್ಕ್ ಒಣಗಿದ ನಂತರ ಕೂದಲನ್ನು ಶಾಂಪೂ ಮಾಡಿ ತೊಳೆಯಿರಿ. ಈ ವಿಧಾನವನ್ನು ಕೂದಲನ್ನು ಹೈಡ್ರೇಟ್ ಆಗಿಡಲು, ಬೇಸಿಗೆಯಲ್ಲಿ ಸಹ ಮೃದು ಹೊಳೆಯುವಂತೆ ಮಾಡಲು ತುಂಬ ಪರಿಣಾಮಕಾರಿಯಾಗಿದೆ. ಹುಣಸೆ ನೀರು ಕೂದಲಿನ ಬೆಳವಣಿಗೆಗೆ ಸಹ ಪರಿಣಾಮಕಾರಿಯಾಗಿದೆ. ಹುಣಸೆ ನೀರಿನಿಂದ ಕೂದಲಿಗೆ ನಿಯಮಿತವಾಗಿ ಮಸಾಜ್ ಮಾಡುವುದರಿಂದ ನೆತ್ತಿಯಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತೆ. ಇದರಿಂದಾಗಿ ಕೂದಲು ವೇಗವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ. ಕೂದಲು ಉದುರುವಿಕೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮತ್ತು ಬಿಳಿಯಾಗುತ್ತಿದ್ದರೆ ಹುಣಸೆ ನೀರು ನಿಮ್ಮ ಈ ಸಮಸ್ಯೆಯನ್ನು ಕ್ಷಣಾರ್ಧದಲ್ಲೇ ಪರಿಹರಿಸುತ್ತೆ. ಇದರಲ್ಲಿರುವ ಆಂಟಿಆಕ್ಸಿಡೆಂಟ್ ಸತು ಹಾಗೂ ಕಬ್ಬಿಣವು ಕೂದಲನ್ನು ಬೇರುಗಳಿಂದ ಬಲಪಡಿಸುವ ಮೂಲಕ ಕೂದಲು ಉದುರುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಹಾಗೆಯೇ ಇದಕ್ಕೆ ಹೆನ್ನ ಬೆರೆಸಿ ಹಚ್ಚಿದರೆ ಕೂದಲು ಬೆಳ್ಳಗಾಗುವುದಿಲ್ಲ. ಕೂದಲಿನ ಒಣಗುವಿಕೆಯು ಹೆಚ್ಚಾಗಿ ತುದಿಗಳ ವಿಭಜನೆಗೆ ಕಾರಣವಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಹುಣಸೆ ನೀರು ಕೂದಲಿಗೆ ತೇವಾಂಶ ನೀಡುತ್ತದೆ. ಇದಕ್ಕಾಗಿ ಹುಣಸೆ ನೀರನ್ನು ಹೆನ್ನ ಅಥವಾ ಅಲೋವೆರಾ ಜೆಲ್ನೊಂದಿಗೆ ಬೆರೆಸಿ ಕೂದಲಿಗೆ ಹಚ್ಚಿ ಒಣಗಿದ ನಂತರ ಕೂದಲನ್ನು ತೊಳೆಯಿರಿ. ಇದು ಕೂದಲಿನಲ್ಲಿರುವ ತೇವಾಂಶವನ್ನು ಹಾಗೆಯೇ ಇಡುತ್ತದೆ. ಕೂದಲು ಒಣಗುವುದನ್ನು ತಡೆಯುತ್ತದೆ. ಇದರಿಂದಾಗಿ ಸೀಳಿದ ತುದಿಗಳ ಸಮಸ್ಯೆ ಕಡಿಮೆ ಆಗುತ್ತೆ. ಹೇರ್ ಸ್ಪ್ಲಿಟ್ ಆಗಿರುತ್ತಲ್ಲ, ಅದೆಲ್ಲ ನಿವಾರಣೆ ಆಗುತ್ತೆ. ಈ ರೆಮಿಡಿನ ಈ ಬೇಸಿಗೆಯಲ್ಲಿ ನೀವು ಟ್ರೈ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.